ಮುಂಚೆ ಏನಾಗ್ತಾ ಇತ್ತು, ನಮಗೆ ಸೆಮಿನಾರ್ಸ್ ಇರ್ತಾಯಿತ್ತು, ಈಗಲೂ ಸೆಮಿನಾರ್ಸ್ ಇದೆ, ಸೆಮಿನಾರ್ಸು ವರ್ಕ್ಶಾಪ್ಸು, ಜೊತೆಗೆ ಡಾಕ್ಟರ್ ಇರ್ತಾಯಿದ್ರು ಒಬ್ಬರು. ಸೊ ಇವತ್ತು ಹಂಗಲ್ಲ, ಪ್ರಾಡಕ್ಟ್ ಅವರೇನೇನೇ ತುಂಬ ಸೆಮಿನಾರ್ಸು ವರ್ಕ್ಶಾಪ್ಸು ಬಾಂಬೆ ಕಡೆಯಿಂದ, ತುಂಬ ಬಾಂಬೆ ಕಡೆ ಆ ಕಡೆಯಿಂದ ಎಲ್ಲನೂ ತುಂಬಾ ಫೇಕ್ ಪ್ರಾಡಕ್ಟ್ಸ್ಗಳು ಬರ್ತಾ ಇದ್ದಾವೆ. ಅದೇನಂದರೆ ಪಾರ್ಲರು ಸುಲಭದ ಮಾರ್ಗ ಆಗೋಗ್ಬಿಟ್ಟಿದೆ ಜನಕ್ಕೆ, ಸುಲಭದ ಮಾರ್ಗ ಆಗೋಗಿದೆ. ಏನಾಗಿದೆ, ಜನನೂ ಅಷ್ಟೇನೆ ಡಾಕ್ಟ್ರ್ ಹತ್ರ ಹೋಗಿ ಕೇಳಬೇಕು, ಒಂದು ಸರ್ಟಿಫೈಡ್ ಡಾಕ್ಟ್ರು, ಆಮೇಲೆ ಸರ್ಟಿಫೈಡ್ ಆಗಿರೋಂಥ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಉಪಯೋಗಿಸಲ್ಲ. ಇವತ್ತು ಮೇಕಪ್ ಪ್ರಾಡಕ್ಟ್ ಎಲ್ಲಾನು ರೋಡ್ ಸೈಡಲ್ಲಿ ಇದೆ, ರೋಡ್ ಸೈಡಲ್ಲಿ ಇದೆ. ಇವ್ರೇನ್ ಮಾಡ್ತಾರೆ, ಕಡಿಮೆ ಸಿಗುತ್ತೆ. ದ ಮೇನ್ ಥಿಂಗ್ ಇಸ್ ಈ ಫೇಕ್ ಪ್ರಾಡಕ್ಟ್ಸ್ ಗಳಲ್ಲಿ ದೇರ್ ಆರ್ ಮೆನಿ ಇಂಗ್ರೀಡಿಯೆಂಟ್ಸ್ ದಟ್ ಕ್ಯಾನ್ ಎಂಡ್ ಅಪ್ ಇನ್ ಕಾಸಿಂಗ್ ಕ್ಯಾನ್ಸರ್. ಎಸ್, ಸ್ಕಿನ್ ಕ್ಯಾನ್ಸರ್ಸ್ ನಮಗೆ ಅಷ್ಟೊಂದು ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ. ಬಟ್ ಎಸ್, ತುಂಬ ನಮ್ಮ ಪ್ರಾಡಕ್ಟ್ಸ್ ಲೈಕ್ ಫೇಕ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದಾಗ ದೇ ಯೂಸ್ ಎನಿ ರ್ಯಾಂಡಮ್ ಚೀಪೆಸ್ಟ್ ಯಾವ್ದು ಇರುತ್ತೆ ಅವೈಲೇಬಲ್ ಇರುತ್ತೆ ಅದನ್ನ ಯೂಸ್ ಮಾಡಿರ್ತಾರೆ. ಪ್ರೀ ಕ್ಯಾನ್ಸರಸ್ ಲೀಷನ್ಸ್, ಕ್ಯಾನ್ಸರ್ಸ್ ನಿಮಗೆ ನೆಕ್ಸ್ಟ್ ನೋಡ್ತಾ ಇಟ್ ಕ್ಯಾನ್ ಎಂಡ್ ಅಪ್ ಗೋ ಟು ಸಿಸ್ಟಮ್ ತನಕ ಅಡಿನಲ್ ಸಿಸ್ಟಮ್ ಅಂತ ಇರುತ್ತೆ, ಅದನ್ನ ಸಪ್ರೆಸ್ ಮಾಡಿ ನಮ್ಮ ನೆಕ್ಸ್ಟ್ ಜನರೇಷನ್ಗೂ ಫಿಮೇಲ್ಸ್ ಅಲ್ಲಿ ಅಫೆಕ್ಟ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇವತ್ತು ಪರ್ಮನೆಂಟ್ ಮೇಕಪ್. ಎಸ್, ಚಂದ್ರಕಲಾ ಅವರೇ, ಅಂತಿಮವಾಗಿ ಏನು ಅಂತಂದ್ರೆ ಚೀಪ್ ಆಗಿ ಸಿಗುತ್ತೆ ಅಂತ ರೋಡ್ ಸೈಡ್ ಸಿಗುವಂತಹ ಅಥವಾ ಬಹಳ ಕಡಿಮೆ ಬೆಲೆಗೆ ಸಿಗುವಂತಹ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಅಂತಿಮವಾಗಿ ದೇ ಎಂಡ್ ಅಪ್ ವಿತ್ ಏನೇನೋ ಕಾಯಿಲೆಗಳು ಕೂಡ ಬರುತ್ತೆ. ಈಗಾಗಲೇ ಹೇಳಿದ್ರು ಸ್ಕಿನ್ ಕ್ಯಾನ್ಸರ್ ಕೂಡ ಅದರಲ್ಲಿ ಒಂದು ಅನ್ನೋದು. ಅಂದ್ರೆ ಜನಕ್ಕೆ ನಾವು ತಿಳುವಳಿಕೆ ಹೇಳಬೇಕಾಗತ್ತೆ. ಅಲ್ಟಿಮೇಟ್ ಆಗಿ ಬಳಸೋರು ಇದು ಜನ ಬುದ್ಧಿವಂತರಾಗ್ಬಿಟ್ರೆ ಇದು ಯಾವುದು ಸಮಸ್ಯೆ ಇರೋದಿಲ್ಲ ಅಂತ. ಅದ್ರ ಜೊತೆಗೆ ಸಮಸ್ಯೆ ಆದವರು ಯಾರಾದರೂ ಇಂಥ ಸ್ಕಿನ್ ಪಾರ್ಲರ್ಗಳಲ್ಲಿ ಸಮಸ್ಯೆಗಳಾದಾಗ ಅವ್ರುಗಳು ಮುಂದೆ ಬಂದು ಒಂದಷ್ಟು ವಿಡಿಯೋಗಳನ್ನು ಮಾಡ್ಬೇಕು, ನೋಡಿ ನನಗೆ ಹಿಂಗಾಗಿತ್ತು, ದಯವಿಟ್ಟು ನೀವು ಹಿಂಗೆ ಮಾಡಬೇಡಿ ಅಂತ ಹೇಳೋರ್ಗಿಂತ ನಮಗೆ ಅದನ್ನು ಆಸೆ ಹುಟ್ಟಿಸಿ ನೀವು ಅಲ್ಲಿ ತಗೊಳ್ಳಿ ಸರಿ ಹೋಗ್ಬಿಡುತ್ತೆ, ಒಂದು ವಾರಕ್ಕೆ ಗ್ಲೋ ಸ್ಕಿನ್ ಬರುತ್ತೆ ಅಂತ ಅಡ್ವರ್ಟೈಸ್ಗಳೇ ಹೆಚ್ಚಾಗ್ಬಿಟ್ಟಿದೆ. ಹಾಗಾಗಿ ಸಮಸ್ಯೆ ಆದವ್ರು ಮುಂದೆ ಬರಬೇಕು, ವಿಡಿಯೋಗಳನ್ನು ಮಾಡಬೇಕು ಅಥವಾ ಜನರಿಗೆ ತಿಳಿಸ್ಬೇಕು, ಕಂಪ್ಲೇಂಟ್ಗಳನ್ನು ಕೊಡಬೇಕು. ಇವರೆಲ್ಲ ಸೆಟ್ಲ್ ಮಾಡ್ಕೊಂಡ್ಬಿಡ್ತಾರೆ, ಒಂದಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಸೈಲೆಂಟ್ ಆಗಿಡಿ, ಯಾರಿಗೂ ಹೇಳ್ಬೇಡಿ ಅಂತೇಳಿ ಸೆಟ್ಲ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಅವರು ನನಗಾದಂಗೆ ಬೇರೆ ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಕಾಳಜಿನ ವಹಿಸಬೇಕು. ಏನು ಹೇಳ್ತೀರಿ ಅಂತಿಮವಾಗಿ? ಮೇಡಮ್, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಾನು ಒಂದು ಎಕ್ಸ್ಪರ್ಟ್ ಹತ್ರ ಹೋಗಿರ್ತೀನಿ, ಅವ್ರು ಹೇಳ್ತಾರೆ ಪಿಗ್ಮೆಂಟೇಷನ್ಗೆ ಮೆಡಿಸನ್ ಇಲ್ಲ, ಅದು ಸಂಪೂರ್ಣವಾಗಿ ಬುಡದಿಂದ ತೆಗೆದು ಹಾಕಕ್ಕಾಗಲ್ಲ, ಜಸ್ಟ್ ಸ್ವಲ್ಪ ಮರೆಮಾಚ್ಬೋದು ಅಷ್ಟೇ ಅಂತ. ನಾನು ಎಷ್ಟು ದುಡ್ಡು ಖರ್ಚು ಮಾಡೋಕ್ಕೂ ರೆಡಿ ಇದ್ದಾಗ ಒಬ್ರು ಎಕ್ಸ್ಪರ್ಟ್, ಫಾರಿನ್ ರಿಟರ್ನ್ ಅವರು, ಗಂಡ ಹೆಂಡತಿ ಇಬ್ರು ಕೂಡ ಚರ್ಮರೋಗ ತಜ್ಞರು, ಅವ್ರು ಹೇಳ್ತಾರೆ ಅಂದ್ರೆ ನಾನು ಅಲ್ಲಿ ಕೂತಿರುವಂತ ಇಬ್ರು ಎಕ್ಸ್ಪರ್ಟ್ಗೆ ಕೇಳ್ತೀನಿ. ಒಬ್ರು ಪಾರ್ಲರ್ ಎಕ್ಸ್ಪರ್ಟ್ ಅವ್ರಿಗೆ ಕೇಳ್ತೀನಿ, ಒಬ್ರು ನಮ್ಮ MBBS ಎಕ್ಸ್ಪರ್ಟ್ ಅವ್ರನ್ನು ನಾನು ಕೇಳ್ತೀನಿ, ಏನಾದ್ರೂ ಅದಕ್ಕೆ ಮೆಡಿಸನ್ ಇದೆಯಾ? ಇದೆ ಅಂದ್ರೆ ನಾವಲ್ಲಿ ಹೋಗ್ಬೋದು, ಇಲ್ಲ ಅಂದ್ರೆ ಮತ್ತೆ ಬಾವಿಗೆ ಬೀಳ್ತೀವಿ ನಾವು, ಬೇರೆ ದಾರಿ ಇಲ್ಲ ನಮ್ಗೆ. ನೀವೇನ್ ಹೇಳ್ತೀರಿ ನಮ್ಗೆ ಅದ್ರ ಬಗ್ಗೆ? ನಮ್ಗೆ ಎಲ್ಲ ಹೆಣ್ಣು ಮಕ್ಳು ಪರವಾಗಿ ನಾನ್ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಒಂದು ಅಂತ ಹೇಳಿದ್ರು ಡಾಕ್ಟರ್. ಪಿಗ್ಮೆಂಟೇಷನ್ ಇಸ್ ಅ ವೆರಿ ಬ್ರಾಡ್ ಟರ್ಮ್. ಪಿಗ್ಮೆಂಟೇಷನ್ ಅನ್ನೋ ವರ್ಡ್ ತುಂಬಾ ಬ್ರಾಡ್ ಟರ್ಮ್. ಪಿಗ್ಮೆಂಟೇಷನ್ ಇಸ್ ಸಮಥಿಂಗ್ ನಿಮ್ಮ ವೈಟ್ ಸ್ಕಿನ್, ನಾರ್ಮಲ್ ಸ್ಕಿನ್ ಮೇಲೆ ಬ್ಲಾಕ್ ಡಾಟ್ಸ್ ಬಂದಿದೆ. ಯು ಥಿಂಕ್ ಓನ್ಲಿ ಒನ್ ಯಾವುದೋ ಅಂತ ಇರೋದಿಲ್ಲ. ಪಿಗ್ಮೆಂಟೇಷನ್ ಅಲ್ಲಿ ನಮಗೆ ಏನಿಲ್ಲ ಅಂದ್ರೆ ಒಂದು 50 ಕಾಯಿಲೆಗಳಿದಾವೆ ಅದರಲ್ಲಿ. ಫ್ಯೂ ಆರ್ ಕ್ಯೂರಬಲ್, ಫ್ಯೂ ಆರ್ ನಾಟ್ ಕ್ಯೂರಬಲ್. ಕ್ಯೂರ್ ಮಾಡೋಂಥ ಡಿಸೀಸಸ್ ಕ್ಯೂರ್ ಆಗುತ್ತೆ ಅಂತ ಹೇಳ್ತೀವಿ. ವಿ ಟ್ರೈ ಡೆಫಿನೆಟ್ಲಿ, ವಿ ಗಿವ್ ಅವರ್ ಬೆಸ್ಟ್, ಟ್ರೈ ಮಾಡೋಣ. ಬಟ್ ಈಗ ನಾನು 100% ಮಲಾಸ್ಮಾ, ಬಂಗು, ಮೇನ್ ಥಿಂಗ್ ಇಸ್ ಬಂಗು ಕೇಳಿರ್ತೀರಲ್ವಾ? ಎಷ್ಟೊಂದು ಜನ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಅಲ್ಲಿ ಇರುತ್ತೆ. ಓಕೆ, ಅಂಡ್ ಜೆನೆಟಿಕ್ಸ್ ಮೇನ್ ಇರುತ್ತೆ ಅದರಲ್ಲಿ. ಪ್ರೆಗ್ನೆನ್ಸಿ ಹಾರ್ಮೋನಲ್ ಎಫೆಕ್ಟ್ ಕೂಡ ಇರುತ್ತೆ. ಬಂದಿದೆ, ಈಗ ನೀವು ಬಂದಿದ್ದೀರಾ ನನ್ನ ಹತ್ರ ಪೇಷಂಟ್, ನಾನು ನಿಮಗೆ 100% ವಾಸಿ ಮಾಡ್ಕೊಡ್ತೀನಿ ಅಂತ ನಾನು ನಿಮಗೆ ಅಶ್ಯೂರ್ ಮಾಡ್ತೀನಿ, ನೀವು ಅದು ಹೋಗಲ್ಲ ಅಂತ ನನಗೆ ಗೊತ್ತಿದೆ. ಸೊ ಡೋಂಟ್ ಯು ಕಮ್ ಬ್ಯಾಕ್, ವಾಪಸ್ ಬಂದ್ಬಿಟ್ಟು ಕ್ಯೂರ್ ಮಾಡ್ತೀರಿ ಅಂತ ಹೇಳಿದ್ರಿ ನೀವು, ಡೆಫಿನೆಟ್ಲಿ ನನಗೆ ಅದು ಗೊತ್ತಿದೆ. ನನಗೆ ಕೆಲವೊಬ್ರಿಗೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ, ಕೆಲವೊಬ್ರಿಗೆ ಆಗಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ನಂತರ ಸಮಯ ಇಲ್ಲ, ಕಾಲಾವಕಾಶ ಇಲ್ಲ ಮೇಡಮ್, ಸೋ ಸಾರಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಲಾ ಅವರೇ, ನಿಮಗೂ ಕೂಡ. ಎಸ್ ವೀಕ್ಷಕರೇ, ದಯಮಾಡಿ ನೀವೆಲ್ಲರೂ ಕೂಡ ಯಾರ್ಯಾರು ಚರ್ಮದ ಒಂದು ಕಾಂತಿಗೆ, ಹೊಳಪಿಗೆ, ಗ್ಲಾಸಿ ಸ್ಕಿನ್ ಬೇಕು, ಕೊರಿಯನ್ ಸ್ಕಿನ್ ಬೇಕು, 10 ದಿನದಲ್ಲಿ ಚೇಂಜ್ ಆಗ್ಬಿಡುತ್ತೆ ಅಥವಾ ರಾತ್ರಿ ಚೇಂಜ್ ಆಗ್ಬಿಡುತ್ತೆ ಅಂತ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ಹೋದ್ರಿ ಅಂತಂದ್ರೆ ನೀವು ಕೂಡ ಈ ಸಮಸ್ಯೆ ಅಂದ್ರೆ ಇರುವಂತಹ ನಿಮ್ಮ ನ್ಯಾಚುರಲ್ ಸ್ಕಿನ್ನ ಒಂದು ಹೊಳಪನ್ನು ಕೂಡ ಕಳೆದುಕೊಂಡು ಬಿಡ್ತೀರಿ. ದಯವಿಟ್ಟು ಇಂತಹ ವಿಚಾರಗಳಿಗೆ ಅಥವಾ ಮಾರು ಹೋಗೋದನ್ನು ದಯವಿಟ್ಟು ನಿಲ್ಲಿಸಿ. ಅದ್ರ ಜೊತೆಗೆ ಯಾರು ಎಕ್ಸ್ಪರ್ಟೈಸ್ ಇರ್ತಾರೆ, ನಿಜಕ್ಕೂ ನಿಮಗೆ ಚರ್ಮದ ರಿಲೇಟೆಡ್ ಏನೋ ಸಮಸ್ಯೆಗಳಿರಬಹುದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಬಹುದು, ಅವರು ಡರ್ಮಲ್ಟಾಲಜಿಸ್ಟ್ನ ಹೋಗಿ ಭೇಟಿ ಮಾಡಿ, ಸೂಕ್ತವಾದಂತಹ ಅಫಿಷಿಯಲಿ ಸರ್ಟಿಫೈಡ್ ಆದಂತಹ ಕ್ಲಿನಿಕ್ಗಳಿಗೆ ಹೋಗಿ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.